ಲೋಕಸಭಾ ಚುನಾವಣೆಗೆ ತಮ್ಮ ಸಮುದಾಯದ ಮೇಲೆ ಕಣ್ಣಿಟ್ಟ ದಳಪತಿಗಳು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಮೈತ್ರಿ ಅಭ್ಯರ್ಥಿಗೆ ಒಕ್ಕಲಿಗ ಸಮುದಾಯದ ಮತ ಬೀಳುತ್ತಾ? ಹಾಗಾದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಮುದಾಯವನ್ನ ಸೆಳೆಯೋಕೆ ಎಚ್ಡಿಕೆ ಮೆಗಾ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಒಕ್ಕಲಿಗ ಸಮುದಾಯದ ಮತ ಬೀಳಬೇಕು ಅನ್ನೋದು ನಿರೀಕ್ಷೆ, ಬೀಳುತ್ತಾ ಅನ್ನೋದು ಪ್ರಶ್ನೆ. ಸೊ ಆ ಕಾರಣಕ್ಕಾಗಿ ಎಚ್ಡಿಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಪ್ರಾಬಲ್ಯವನ್ನ ಕಳೆದುಕೊಂಡಿರುವಂತಹ ಪ್ರಾದೇಶಿಕ ಪಕ್ಷ ಮತ್ತೆ ಹಳೆ ಮೈಸೂರಿನಲ್ಲಿ ಒಕ್ಕಲಿಗ ಸಮುದಾಯವನ್ನ ಸೆಳೆಯೋಕೆ ತಂತ್ರವನ್ನ ಹೆಣೆದಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಬೇಕಾದ್ರೆ ಒಕ್ಕಲಿಗ ಮತಗಳು ತುಂಬಾನೇ ಅಗತ್ಯವಾಗಿದೆ. ಒಕ್ಕಲಿಗ ಮತಗಳು ಮೈತ್ರಿ ಅಭ್ಯರ್ಥಿಗಳಿಗೆ ಬರಬೇಕು ಅಂತ ದಳಪತಿಗಳು ಶಪಥ ಮಾಡಿದ್ದಾರೆ. ಹೀಗಾಗಿ ಒಕ್ಕಲಿಗ ಮತ ಪಡೆಯೋಕೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಎಚ್ಡಿಕೆ. ಒಕ್ಕಲಿಗ ನಾಯಕರಿಗೆ ಕೇಂದ್ರ ಮಟ್ಟದಲ್ಲಿ ಉನ್ನತ ರಾಜಕೀಯ ಸ್ಥಾನ ಸಿಗುವಂತ ಭರವಸೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ನೋಡಿ, ಜೆಡಿಎಸ್ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಕಾರಣ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಆದಂತ ಒಂದು ಹೀನಾಯ ಸೋಲು. ಇನ್ನು ಮಂಡ್ಯದಲ್ಲಿ ಹೆಚ್ಚಿನ ಸೀಟ್ಗಳನ್ನು ಗೆದ್ರೆ ಬಿಜೆಪಿಗೆ ಅಷ್ಟರ ಮಟ್ಟಿನ ಸೋಲು ಆಗ್ತಾ ಇರಲಿಲ್ಲ. ಯಾವಾಗಲೂ ಬಿಜೆಪಿಗೆ ತಲೆ ಬಿಸಿ ಆಗೋದು, ತಲೆನೋವಾಗೋದು ಹಳೆ ಮೈಸೂರು, ಮಂಡ್ಯ ಈ ಭಾಗದಲ್ಲಿ. ಸೊ ಹಾಗಾಗಿ ಈಗ ಈ ಎರಡೂ ಪಕ್ಷದವರು ಒಂದಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳನ್ನು ತಾವು ಸೆಳೆದುಕೊಳ್ಬೇಕಾಗಿದೆ. ಹಾಗಾಗಿ ಏನು ಪ್ಲಾನ್ ಮಾಡಬೇಕು? ಸೀಟ್ಗಳು ಬರಬೇಕು ಅಂತ ಅಂದರೆ, ಅಭ್ಯರ್ಥಿ ಗೆಲ್ಲಬೇಕು ಅಂತಂದರೆ, ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಅಂತಂದರೆ ಏನು ಮಾಡಬೇಕು? ಒಕ್ಕಲಿಗ ಸಮುದಾಯದ ಮತಗಳನ್ನು ಸೆಳಿಬೇಕು. ಇದು ಅನಿವಾರ್ಯ. ಯಾಕಂದರೆ ಆ ಭಾಗದಲ್ಲಿ ಪ್ರಾಬಲ್ಯ ಹೊಂದಿರೋದೇ ಒಕ್ಕಲಿಗ ಮತಗಳು. ಸೊ ಹಾಗಾಗಿ ಒಕ್ಕಲಿಗರನ್ನು ಸೆಳೆದುಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆ. ಆ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೋಕಸಭಾ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಪಕ್ಷಗಳು ತಯಾರಿ ಮಾಡ್ಕೊಳ್ತಾ ಇದೆ. ಬಟ್ ಜೆಡಿಎಸ್ ಈಗ ಮೈತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಜೊತೆಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು. ಈಗ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಾಬಲ್ಯ ಹೊಂದಿರುವಂಥದ್ದು ಒಕ್ಕಲಿಗ ಮತಗಳು. ಅದನ್ನ ಸೆಳೆಯೋದಕ್ಕೆ ಏನ್ ಸ್ಟ್ರಾಟಜಿ ಮಾಡ್ಕೊಳ್ತಾ ಇದ್ದಾರೆ ಅಂತ? 2024ರ ಚುನಾವಣೆಯಲ್ಲಿ ಗೆಲ್ಲಬೇಕು, ಗೆದ್ದು ಪ್ರಾಬಲ್ಯ ತೋರಿಸಬೇಕು ಅನ್ನೋದು ಜೆಡಿಎಸ್ ನಾಯಕರು ಸಾಕಷ್ಟು ಒಂದು ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಬಿಜೆಪಿ ಜೊತೆ ಮೈತ್ರಿ ಬಳಿಕ ತಾನು ಪಡೆದುಕೊಳ್ಳುವಂತಹ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಹಾಗೂ ಇತರ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಪ್ರಾಬಲ್ಯ ಪ್ರಭಾವವನ್ನು ತೋರಿಸಿ ಬಿಜೆಪಿ ಅಭ್ಯರ್ಥಿಗಳಿಗೆ ನಾವು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದು ಈಗ ಜೆಡಿಎಸ್ ನಾಯಕರ ಮುಂದಿರುವ ಒಂದು ಟಾಸ್ಕ್. ಹಾಗಾಗಿ ಯಾವೆಲ್ಲ ಒಂದು ಸಿದ್ಧತೆಗಳ ಬೇಕೋ ಎಲ್ಲವನ್ನೂ ಕೂಡ ಆಗ್ತಾ ಇದೆ. ಈಗಾಗಲೇ ಅಂದ್ರೆ ಒಕ್ಕಲಿಗ ಸಮುದಾಯದ ಮೇಲೂ ಕೂಡ ಕಣ್ಣಿಟ್ಟಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಆ ಮತಗಳನ್ನ ಯಾವ ರೀತಿ ಸೆಳಿಬೇಕು ಎಂಬ ಪ್ಲಾನ್ ಅಲ್ಲೂ ಕೂಡ ಇರುವಂತ ಸಾಧ್ಯತೆ ತುಂಬಾ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಭದ್ರಪಟೆಯಾಗಿದ್ದಂತಹ ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಒಂದು ಹಿನ್ನಡೆ ಆಗಿತ್ತು. ತಮ್ಮ ಪ್ರಾಬಲ್ಯವನ್ನ ಕಳ್ಕೊಳ್ಬೇಕಾಗಿತ್ತು, ಕ್ಷೇತ್ರಗಳನ್ನು ಕೂಡ ಕಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಈ ಬಾರಿ ಮತ್ತೆ ಹಳೆ ಮೈಸೂರು ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ತೋರಿಸೋದ್ರ ಜೊತೆಗೆ ಉಳಿದ ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗರ ಪ್ರಾಬಲ್ಯವನ್ನ ತೋರಿಸ್ಬೇಕು, ಹಾಗೂ ಅದರ ಮತಗಳನ್ನ ಸೆಳಿಬೇಕು ಅನ್ನೋ ಒಂದಿಷ್ಟು ನಿಟ್ಟಿನಲ್ಲಿ ದಳಪತಿಗಳು ತಮ್ಮದೇ ಆದಂತಹ ಒಂದು ಸ್ಟ್ರಾಟಜಿ ಮಾಡ್ತಾ ಇರೋಂಥದ್ದು. ಮತ್ತೆ ಒಕ್ಕಲಿಗ ಸಮುದಾಯನ ಸೆಳೆಯೋದಕ್ಕೆ ಈಗಾಗಲೇ ಹಲವು ಮುಖಂಡರ ನಾಯಕರನ್ನ ಭೇಟಿಯಾಗಿರುವಂತದ್ದು, ಅವ್ರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿರುವಂತದ್ದು. ಜೊತೆಗೆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗರ ಪ್ಲೇ ಕಾರ್ಡ್ ಒಂದು ಮಾಡಿ ಒಕ್ಕಲಿಗರಿಗೆ ಉನ್ನತವಾದ ಒಂದು ಸ್ಥಾನ ಸಿಗುತ್ತೆ, ಅಧಿಕಾರ ಸಿಗುತ್ತೆ, ಒಕ್ಕಲಿಗರೆಲ್ಲ ಒಂದಾಗಿ ಎಂಬ ಕರೆಯನ್ನ ಕೊಟ್ಟಿದ್ದು. ಈಗ ಅದೇ ಇದರಲ್ಲಿ ಅದೇ ದಾರಿಯಲ್ಲಿ ಹಾದಿಯಲ್ಲಿ ಇರುವಂತಹ ಮಾಜಿ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಅದೇ ಅಸ್ತ್ರವನ್ನ ಇಟ್ಕೊಂಡು ಟಕ್ಕರ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಕೇಂದ್ರದಲ್ಲಿ ಉನ್ನತ ಮಟ್ಟದಲ್ಲಿ ಒಂದು ಅಧಿಕಾರ ಸಿಗುತ್ತೆ ಒಕ್ಕಲಿಗ ನಾಯಕರಿಗೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಬಾರಿ ಬೆಂಬಲಿಸಲೇಬೇಕು ಎಂಬ ಒಂದು ಮನವಿಯನ್ನ ಕೂಡ ಈಗಾಗಲೇ ಸಲ್ಲಿಸಿರುವಂತದ್ದು. ಹಾಗಾಗಿ ಒಕ್ಕಲಿಗ ಸಮುದಾಯದ ಒಂದು ಪ್ರಾಬಲ್ಯ ಮರೆಯೋದಕ್ಕೆ, ಪ್ರಾಬಲ್ಯವನ್ನ ಮತ್ತೆ ಪುನಃ ಪಡೆಯೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.